ನೋಡಿ, ಶುಕ್ರವಾರ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಇವಾಗ ದಿನ ಒಂದೊಂದು ವಾರ ಫುಲ್ಲು ರೈಸ್ ಐಟಮ್ ಮಾಡೋಣ. ಇದಕ್ಕೋಸ್ಕರ ಅನ್ನ ಮಾಡಿಕೊಂಡು ಅಗಲವಾದ ತಟ್ಟೆಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಎಣ್ಣೆ, ಸಾಸಿವೆ, ಹಿಂಗು ಹಾಕ್ಕೋಬೇಕು ಸ್ವಲ್ಪ ಜಾಸ್ತಿನೇ ಮಾವಿನಕಾಯಿ ಚಿತ್ರಾನ್ನಕ್ಕೆ. ಇವಾಗ ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಫ್ರೈ ಮಾಡಿರೋದಿದೆ, ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಮೂರು ಒಂದೇ ಸತ್ತೆ ಹಾಕ್ಕೋಬೋದು. ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಉದ್ದುದ್ದಕ್ಕೆ ಕಚ್ಚಿ ಹಾಕ್ಕೊಂಡು ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಇದಕ್ಕೆ ಅರಿಶಿನ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಮಾವಿನಕಾಯಿ ತುರಿದ್ಕೊಂಡಿರೋದೆಲ್ಲ ಹಾಕ್ಬಿಟ್ಟು ಸ್ಟವ್ ಆರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಅದು ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದು, ಒಂಥರ ಜಿಗಿಟ್ ಬಂದುಬಿಡುತ್ತೆ. ಈಗ ಹಾಕ್ಕೊಂಡ್ರೆ ಘಮನೂ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ನೋಡಿ, ಅನ್ನದ ಮೇಲೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಕಮ್ಮಿ ಆದರೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ತಾ ಇದ್ರೇ ತಿಂದುಬಿಡ್ಬೇಕು ಅನಿಸುತ್ತೆ. ನಾನು ಇವತ್ತು ತಟ್ಟೆಗೂ ಇಟ್ಟು ತೋರಿಸಿಲ್ಲ. ಹಪ್ಪಳ ಕರೆದ್ಬಿಟ್ಟು ಈ ಮಜ್ಜಿಗೆ ಮೆಣಸಿನ್ಕಾಯಿ ಲಾಸ್ಟಲ್ಲಿ ಹಾಕಿದೆ. ಆ ಘಮಕ್ಕೇ ಎಲ್ಲ ಹಂಗಂಗೆ ತಿಂದರು. ಅದಕ್ಕೋಸ್ಕರ ನಾನು ಕೂಡ ಹಂಗೆ ಅರ್ಜೆಂಟಾಗಿ ಎಲ್ಲರ ಜೊತೆ ತಿಂದುಬಿಟ್ಟೆ. ನೋಡಿ, ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ನೋಡಿ. ನಾವು ಮಾಡೋದೇ ಎಲ್ಲ ಪೂಜೆ ಎಲ್ಲ ಆದಮೇಲೆ ಕಿಚನ್ಗೆ ಬರ್ತೀನಿ. ಮಾಡಿಬಿಟ್ಟು ಬಿಸಿ ಬಿಸಿ ಹಂಗೆ ತಿಂದುಬಿಡ್ತೀವಿ. ತುಂಬ ಚೆನ್ನಾಗಿತ್ತು. ಮಜ್ಜಿಗೆ ಮೆಣಸಿನ್ಕಾಯಿ ನಂಚ್ಕೊಂಡ್ರಂತೂ ಸೂಪರಾಗಿರುತ್ತೆ. ಮಾಡ್ಕೊಳ್ಳಿ.